ವರುಣನ ಆರ್ಭಟಕ್ಕೆ ತತ್ತರಿಸಿದ ಅನ್ನದಾತ. ಈರುಳ್ಳಿ, ಹತ್ತಿ ಸೇರಿದಂತೆ ಇನ್ನಿತರ ಬೆಳೆಗಳು ಜಲಾವೃತ. ಹೌದು, ಬಾಗಲಕೋಟೆ ಜಿಲ್ಲೆಯ ಆನಗೊಂದ ತಾಲೂಕಿನ ಗಂಗೂರು ಹಾಗೂ ಚಿತ್ರಗಿರಿಯ ನಡುವಿನ ಮಲಪ್ರಭೆಯ ದಂಡೆಯಲ್ಲಿರುವ ಗಂಗೂರು ಗ್ರಾಮದ ಭೂಮಿಯು ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಭಾರೀ ಪ್ರಮಾಣದ ಬೆಳೆ ನಷ್ಟ ಸಂಭವಿಸಿದೆ. ಇನ್ನು ವರುಣನ ಆರ್ಭಟಕ್ಕೆ ಕಬ್ಬು, ಈರುಳ್ಳಿ, ಹತ್ತಿ ಸೇರಿದಂತೆ ಇನ್ನಿತರ ಬೆಳೆಗಳು ಜಲಾವೃತಗೊಂಡಿದ್ದು ರೈತರಿಗೆ ನಷ್ಟ ಸಂಭವಿಸಿದೆ. ಇನ್ನು ಬೆಳೆಗಳನ್ನು ಪರಿಶೀಲಿಸಿ ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದು, ಸ್ಥಳಕ್ಕೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ನಮ್ದು ನೈಮ್ ಸಾಬ್ ಅಲಿ ಸಾಬ್ ಅಲಿಕರ್ ಅಂತ. ಇದು ಹತ್ತಿ ಪರಿಹಾರ ನಿಮ್ಗೆ ಒಮ್ಮೆ ಸಿಕ್ಕತ್ತಾ? ಇಷ್ಟು ಮಳೆ ನೀರು ಆದೋದ್ರು? ಇಲ್ಲ ಸರ್, ಒಮ್ಮೆ ಸಿಕ್ಕಿಲ್ಲ ಸರ್. ಇದು ವರ್ಷ ಹೇಗೆ ಆಗ್ತದೆ ನಿಮ್ಮ ಜೀವನಕ್ಕೆ? ಹಾಂ ಸರ್, ಪ್ರತಿ ವರ್ಷ ಇದೇ ಥರ ಆಗುತ್ತೆ ಸರ್. ಮತ್ತು ಇದೇ ಥರ ಆದ್ರೆ ಮತ್ತೆ ಇದಕ್ಕೆ ನೀವು ಪರಿಹಾರ ಏನಾರು ಪಡ್ಕೊಳ್ಳಿ? ಮತ್ತು ಇದಕ್ಕೆ ಯಾರ್ಯಾರು ಹೋಗಿ ಮನವಿ ಕೊಟ್ಟಿದ್ದಾರಾ? ಇಲ್ಲ ಸರ್, ಬರ್ತೀನಿ ಅಂತಾರೆ ಸರ್. GPS ಮಾಡ್ತೀವಿ, ಅದು ಮಾಡ್ತೀವಿ, ಪರಿಹಾರ ಅಂತಾರೆ ಸರ್. ಎಲ್ಲಿ ಹೇಳಿದ್ರು ಹೋಗಿ? ಇಲ್ಲೇ ಅವನಿಗೊಂದು ಆಫೀಸ್ ಇದೆ ಸರ್. ಆಫೀಸು? ಹಾಂ ಸರ್. ಅವ್ರು ಬರ್ತೀವಿ, ಮಾಡ್ತೀವಿ, GPS ತೆಗಿತೀವಿ ಅಂತಾರೆ. ಯಾವುದೇ ಥರ ಬಂದು ರೆಸ್ಪಾನ್ಸ್ ಮಾಡಲ್ಲ ಸರ್. ಮುಂದೆ ಅಮ್ಮ ನಿಮ್ಮ ಹೆಸರೇನು? ಹೌದಾ, ವರ್ಷ ಹೀಗೆ ಆಗತ್ತಮ್ಮ ಎಲ್ಲ ಅದು? ಮತ್ತು ಇದು ಹಿಂಗಾದ್ರೆ ಲುಕ್ಸಾನ್ ಆದರೆ ನಿಮಗೆ ಯಾರು ಸ್ವಲ್ಪ ಹೋಗಿ ನೀವು ಯಾರು ಸಾಹೇಬ್ಗಳಿಗೆ ಬೇಡಿದರು? ಏನು ಮಾಡಿದ್ರಿ ನೀವೆಲ್ಲ? ಹೌದಾ? ನಿಮ್ಮ ಹೆಸರು ಏನು ಹೇಳ್ರಿ? ಬಸವರಾಜ ಅಡಿಯಪ್ಪ ರೇಷ್ಮೆ ಕಲಾವಿಗೆ. ಇದು ಹಾನಿಯಾಗಿ ಏನು ಬೆಳೆ ಹಾನಿ ಐತಿ ನಿಮ್ದೆಲ್ಲ? ಈಗ ಒಂದು 1.5 ತಿಂಗಳಿಂದ ಗಾಂಜಾಳ ಉಳ್ಳಾಗಡ್ಡಿ ತೆಗೈತ್ರ. ಈಗ ಹೊಳ್ಳಿ ಮತ್ತೆ ಈಗ ಉಳ್ಳಾಗಡ್ಡಿ ಲಾಸ್ ಆಗೈತಿ. ಅದಕ್ಕೆ ಇದಕ್ಕೆ ಬಂದು PDO ಅಲ್ಲಿ ಯಾರು ಬಂದು ಸ್ಪಂದನೆ ಮಾಡಿಲ್ಲ. ಅದಕ್ಕೆ ಇದರಿಂದ ನಾವು ಮುಂದೆ ಹೋರಾಟ ಮಾಡ್ಬೇಕಂತ ಹೇಳ್ತೀವಿ ನಾವು. ಮತ್ತು ಈಗ ಇಷ್ಟು ದಿವಸ ಅವರು ಯಾರೊಬ್ಬರು ನಿಮ್ಮ ಗ್ರಾಮ ಮಟ್ಟಕ್ಕೆ ಬಂದಿಲ್ಲ? ಹೋಬಳಿ ಮಟ್ಟಕ್ಕೆ ನಿಮ್ಮ ಗ್ರಾಮ ಒಂದು ಲೆಕ್ಕಾಧಿಕಾರಿ ಆಗಲಿ ಮತ್ತು ಈಗ ಯಾರು ಬಂದಿಲ್ಲ. ಮತ್ತೀಗ ಈಗ ಕೃಷಿ ಇಲಾಖೆಯಿಂದಾಗಲಿ ಮುಂದೆ ನಿಮ್ಮ ರೈತರ ಒಂದು ಇದರಿಂದ ನಿಮ್ಮ ಹೆಸರೇನ? ನಮ್ದು ನೈಮ್ ಸಾಬ್ ಅಲಿಕರ್ ಅಂತ. ನಿಮ್ಮದೇನು ಲಾಸ್ ಆಗಿದ್ದಿಲ್ಲ? ನಮ್ದು ಉಳ್ಳಾಗಡ್ಡಿ ಹಾಕಿದ್ವಿ ರೀ ಅವಾಗ. ಎಷ್ಟು ಎಕರೆ ಇದೆ? ನಮ್ದು 1 ಎಕರೆ ಐತಿ ಸರ್. ಲಾಸ್ ಆಗೈತೆ ರೀ. ನಿಮ್ದು ಎಷ್ಟು ಎಕರೆ ಬಸಪ್ಪ? ನಮ್ದು 3 ಎಕರೆ ಉಳ್ಳಾಗಡ್ಡಿ, 2 ಎಕರೆ ಗೊಂಜಾಳ. ಹಿರಿಯರು ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಬಸಪ್ಪ ಅಲಿಕರ್. ಹೌದ್ರಾ? ನಿಮ್ದೇನು ಲಾಸ್ ಆಗಿದೆ ರೀ? ನಮ್ದು ಉಳ್ಳಾಗಡ್ಡಿ. ಎಷ್ಟು ಎಕರೆ ರೀ? ನಮ್ದು 2 ಎಕರೆ. ಮತ್ತು ಈಗ ಲಾಸ್ ಅದಕ್ಕೆ ಪರಿಹಾರ ನೀವು ಅದಕ್ಕೆ ಏನಾರ ಇಲ್ಲಿ ಯಾರು ತಿಳಿಸ್ ಬಂದಿಲ್ಲ, ಯಾರು ಬಂದಿರ ಸನೇಕ. ನಾವೆಲ್ಲರೂ ಕೂಡಿ ಇದನ್ನ ಮಾಡ್ಕೊತ ಮಾಡೀವಿ. PDO ಬಂದಿಲ್ಲ, ಯಾರು ಬಂದಿಲ್ಲ. ಗ್ರಾಮ ಲೆಕ್ಕಾಧಿಕಾರಿಲ್ಲ, ಯಾರು ಕೃಷಿ ಇಲಾಖೆ ಯಾರು ಇಲ್ಲ. ಹೋದ ಸತ ನಾವು ಹೋಯ್ತು, ಈ ಸತನೂ ಈ ಥರ ಮಾಡಿ ಎಲ್ಲ. ಹೋದ ವರ್ಷ ಆಗಿತ್ತಾ?